ಹಳ್ಳಿ ತಾಲೂಕಿನ ಬಾಲರೆಡ್ಡಿಹಳ್ಳಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಬಿಸಿಲನ್ನು ಲೆಕ್ಕಿಸದೆ ರಥೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಕೃಪೆಗೆ ಪಾತ್ರರಾದರು. ರಥೋತ್ಸವದ ಮೇಲೆ ಬಾಳೆಹಣ್ಣು ಎಸೆದು ಗೋವಿಂದ ಗೋವಿಂದ ನಾಮಸ್ಮರಣೆಯೊಂದಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲು ಪ್ರಾರ್ಥಿಸಿದರು. ಅರ್ಚಕ ರಾಜೀವ್ ಮಾತನಾಡಿ, ಈ ಕ್ಷೇತ್ರದಲ್ಲಿ ಪ್ರತಿ ಕದಿರಿ ಹುಣ್ಣಿಮೆ ದಿನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ನಡೆಯುತ್ತದೆ. ಪ್ರತಿ ವರ್ಷ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿ ದೇವರ ದರ್ಶನ ಪಡೆಯುವುದು ಹೆಚ್ಚಾಗುತ್ತಲೇ ಇದೆ. ಬಾಲಪ್ಪ ಎಂಬ ತಪಸ್ವಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ತಪಸ್ಸಿನಿಂದ ಒಲಿಸಿಕೊಂಡು ಬಾಲರೆಡ್ಡಿಹಳ್ಳಿಗೆ ಬರಲು ದೇವರನ್ನು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಇಲ್ಲಿ ಏನೇ ಕೆಲಸ ಆಗಬೇಕಾದರೂ ಬಾಲಪ್ಪನವರ ಸಮಾಧಿ ದರ್ಶನ ಪಡೆದು ಮುಂದಿನ ಕೆಲಸ ಕಾರ್ಯಗಳಿಗೆ ಹೋಗುವ ಪದ್ಧತಿ ಇದೆ ಎಂದರು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕದರಿ ಹುಣ್ಣಿಮೆಯಲ್ಲಿ ರಥೋತ್ಸವಾದಿಗಳು ನಡೆಯುತ್ತದೆ. ಇದರ ಪ್ರಯುಕ್ತ ಈ ದೇವಸ್ಥಾನದಲ್ಲಿ ದಿನೇ ದಿನೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾಗ್ತಾ ಇರ್ತಾರೆ. ಹಾಗೂ ಇಲ್ಲಿನ ವಿಶೇಷತೆ ಅಂದರೆ ಇದರ ದೇವಾಲಯದ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಇಲ್ಲಿ ಬಾಲಪ್ಪ ಅಂತ ಹೇಳಿ ಬಾಲಪ್ಪ ತಾತ ಅಂತ ಹೇಳಿ ಒಬ್ಬರು ತಪಸ್ವಿಗಳು ಇಲ್ಲಿ ಜಾಲಾರಿ ಬೆಟ್ಟದ ಚಿಕ್ಕಬಳ್ಳಾಪುರದ ಥರ ಇರತಕ್ಕಂಥ ಜಾಲಾರಿ ಬೆಟ್ಟದಲ್ಲಿ ತಪಸ್ಸನ್ನು ಮಾಡಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಒಲಿಸಿಕೊಂಡು ಆ ದೇವರನ್ನು ತಮ್ಮ ಊರಿಗೆ ಬರಬೇಕು ಅಂತ ಅವ್ರಿಗೆ ಒಂದು ಮನೋಇಚ್ಛೆ ಇದ್ದಿದ್ದರಿಂದ ಅವರು ತಮ್ಮ ಊರಿನ ಹತ್ತಿರ ಬಂದು ಆ ಊರಿನ ಹತ್ತಿರದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಹಾಗೂ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಏನೇ ಕೆಲಸ ಕಾರ್ಯಗಳು ಹಮ್ಮಿಕೊಳ್ಳಬೇಕಾದ್ರೂ ಈ ಬಾಲಪ್ಪ ತಾತ ಒಂದು ಸಮಾಧಿ ಇದೆ. ಆ ಸಮಾಧಿ ಹತ್ರ ಹೋಗಿ ಅವರ ಒಂದು ಅನುಜ್ಞೆ ಪಡೆದು ಮುಂದೆ ಏನಾದರೂ ಕೆಲಸ ಕಾರ್ಯಗಳನ್ನು ಆಗಬೇಕು ಅಂತ ಏನಾದ್ರು ಕೇಳಿಕೊಂಡ್ರೆ ಅಲ್ಲಿ ಬಲಗಡೆ ಹೂವನ್ನು ಕೊಟ್ಟರೆ ಆ ಬಾಲಪ್ಪ ತಾತ ಇಲ್ಲಿ ಭಗವಂತ ಆಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ಬಲಗಡೆಯಲ್ಲಿ ಹೂವನ್ನು ಕೊಡ್ತಾನೆ. ರಥೋತ್ಸವದ ಪ್ರಯುಕ್ತ ದೇವಾಲಯದ ಆವರಣದಲ್ಲಿ ಮತ್ತು ರಥ ಸಾಗುವ ರಾಜಬೀದಿಗಳಲ್ಲಿ ವಿವಿಧ ರೀತಿಯ ಅಂಗಡಿಗಳು ಹಾಕಲಾಗಿತ್ತು. ಸಾವಿರಾರು ಭಕ್ತಾದಿಗಳಿಗೆ ಮಂಡಳಿಯಿಂದ ತೀರ್ಥ ಪ್ರಸಾದ, ಮಜ್ಜಿಗೆ, ಪಾನಕ ವಿತರಿಸಲಾಯಿತು. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ.